ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಟೆಕ್ ಎರಡ್ಸ್ ಯೂಟ್ಯೂಬ್ ಚಾನಲ್. ನಿಮ್ಗೆಲ್ಲರೂ ಕೂಡ ಗೊತ್ತಿದ್ದಂಗೆ ಸಡನ್ ಆಗಿ ಯೂಟ್ಯೂಬ್ನಲ್ಲಿ ಒಂದು ಹೊಸ ನ್ಯೂ ಅಪ್ಡೇಟ್ ಬಂತು. ಏನಪ್ಪ ಅಪ್ಡೇಟ್? ಆ ಒಂದು ಅಪ್ಡೇಟ್ ಬಗ್ಗೆ ಈಗಾಗಲೇ ಕೂಡ ನಾನು ವಿಡಿಯೋ ಮಾಡಿದ್ದೀನಿ. ಏನಪ್ಪ ಅಂದರೆ ಇನ್ನು ಮುಂದೆ ನೀವು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋದಲ್ಲಿ 3 ನಿಮಿಷದವರೆಗೆ ನೀವು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ಬೋದು ಅಂತ ನಾನು ನಿಮಗೆ ಹೇಳಿದೆ. ಅದೊಂದು ಹೊಸ ನ್ಯೂ ಅಪ್ಡೇಟ್ ಬಂತು, ನಿಮಗೆಲ್ಲರೂ ಕೂಡ ಗೊತ್ತಿದೆ. ಅದು ಯಾವಾಗ ಅಕ್ಟೋಬರ್ 15ರಿಂದ ನೀವು ಆ ವಿಡಿಯೋ ಅಪ್ಲೋಡ್ ಮಾಡಿದರೆ ನಿಮ್ಮ ಪ್ರತಿಯೊಂದು ವಿಡಿಯೋ ಕೂಡ ಶಾರ್ಟ್ಸ್ ವಿಡಿಯೋ ಆಗಿ ಅಂದರೆ ನೀವು 3 ನಿಮಿಷದವರೆಗೆ ಲೆಂತ್ ಇದ್ರೂ ಕೂಡ ನಿಮ್ಮೊಂದು ಶಾರ್ಟ್ಸ್ ವಿಡಿಯೋ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದೆ. ಆದರೆ ಬಟ್ ತುಂಬ ಜನರಿಗೆ ಕೂಡ ಏನಂತ, ಈಗ ನಾವು ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ಹೋದಾಗ ಅಲ್ಲಿ ಏನಂತ ಬರ್ತಾ ಇದೆ, ಅಲ್ಲಿ ಎಷ್ಟು ಸೆಕೆಂಡ್ ಬರ್ತಾ ಇದೆ, 60 ಸೆಕೆಂಡ್ ಮಾತ್ರ ಬರ್ತಾ ಇದೆ. ಅದ್ರ ಮೇಲ್ಗಡೆ ಅಪ್ಸನೇ ಬರ್ತಾ ಇಲ್ಲ. ಅಲ್ಲಿ 3 ನಿಮಿಷದವರೆಗೆ ನಾವು ಯಾವ ರೀತಿ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು, ಹೇಗೆ ಯಾವ ರೀತಿ ಅಪ್ಲೋಡ್ ಮಾಡೋದು, ತುಂಬ ಜನ ಅಂತ ಇರ್ತಾರೆ. ಏನೋ ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾವ ರೀತಿ ನೀವು 3 ನಿಮಿಷದವರೆಗೆ ನೀವು ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ಅಪ್ಲೋಡ್ ಮಾಡೋದು, ಮತ್ತು ಅದ್ರ ಜೊತೆಗೆ ಅದು ಯಾವಾಗ ಬರುತ್ತೆ, ಏನು ಯಾವ ರೀತಿ ಅಪ್ಲೋಡ್ ಮಾಡಬೇಕು, ಯಾವ ರೀತಿ ಸೈಜಲ್ಲಿ ಇರಬೇಕು, ಏನು ಎಲ್ಲ ನಾನು ಈ ಒಂದು ಕ್ಲಿಯರಾಗಿ ಸಂಪೂರ್ಣ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ ಈ ಒಂದು ಸ್ಟಾರ್ಟ್ ಮಾಡೋದು ಮುಂಚೆ ಇನ್ನೂ ನನ್ನ ಚಾನಲ್ ಯಾರು ಹೊಸ ನೋಡ್ತಾರೆ ಪ್ಲೀಸ್ ಕರ್ಸನ್ ವಹಿಸಬೇಕು ಒಂದು ಸಬ್ಸ್ಕ್ರೈಬ್ ಬಟನ್ ಟನ್ ಕ್ಲಿಕ್ ಮಾಡ್ಕೊಳ್ಳೋದೇ ಇವತ್ತೊಂದು ಸ್ಟಾರ್ಟ್ನ ಬನ್ನಿ. ನಾನು ನಿಮಗೆ ಮೊದಲೇ ಹೇಳ್ಬಿಡ್ತೀನಿ, ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಇದ್ದಾರೆ ಮ್ಯಾಕ್ಸಿಮಮ್ ಬಂದ್ಬಿಟ್ಟು ಮೊದಲಿಗೆ 15 ಸೆಕೆಂಡ್ ಆದ ನಂತರ 60 ಸೆಕೆಂಡ್ ಅಪ್ಡೇಟ್ ಆಯಿತು, 60 ಸೆಕೆಂಡ್ ಆದ ನಂತರ 90 ಸೆಕೆಂಡ್ ಈ ರೀತಿ ಇಂಪ್ರೂವ್ ಆಯಿತು. ಆದ್ರ ಬಟ್ ಈಗ ಸಡನ್ ಆಗಿ ನೀವು ಯೂಟ್ಯೂಬ್ನಲ್ಲಿ ಕೂಡ ನಿಮ್ಮೊಂದು ಯೂಟ್ಯೂಬ್ ಶಾರ್ಟ್ಸಲ್ಲಿ ಕೂಡ ನೀವು 3 ನಿಮಿಷದವರೆಗೆ ಅಪ್ಲೋಡ್ ಮಾಡೋದು. ಅದು ಯಾವ ರೀತಿ ಅಪ್ಲೋಡ್ ಮಾಡೋದು, ಅಲ್ಲಿ ಅಪ್ಲೋಡ್ ಮಾಡೋಕ್ಕೆ ಹೋದಾಗ ಅಲ್ಲಿ 60 ಸೆಕೆಂಡ್ ಮಾತ್ರ ತೋರಿಸ್ತದೆ. ಆದ್ರ ಬಟ್ ಅಲ್ಲಿ 3 ನಿಮಿಷ ವಿಡಿಯೋ ಇನ್ನು ಅಪ್ಸನೇ ತೋರಿಸ್ತಾರೆ ಅಂತ ನೀವು ಅನ್ಬೋದು. ಆದ್ರ ಬಟ್ ನಮಗೆ ಯಾವ ರೀತಿ ಅಪ್ಲೋಡ್ ಮಾಡೋದು ಹೇಳ್ತೀನಿ. ಮೇನ್ ಇಂಪಾರ್ಟೆಂಟ್ ಅಂದರೆ ಯೂಟ್ಯೂಬರ್ ಕ್ಲಿಯರಾಗಿ ನಿಮಗೆ ತಿಳಿಸಿದ್ದಾರೆ. ಏನಪ್ಪ ಅಂದ್ರೆ ಆ ಒಂದು ಅಪ್ಡೇಟ್ ಮೂಲಕ ನಾನು ನಿಮ್ಗೆ ಹೇಳಿದ್ದೀನಿ. ಈಗಲೂ ಕೂಡ ಏನಂದ್ರೆ ಅಕ್ಟೋಬರ್ ಅಂದ್ರೆ ನೋಡಿ, ಅಕ್ಟೋಬರ್ 15ಕ್ಕಿಂತ ಹಿಂದ್ಗಡೆ ಏನು ವಿಡಿಯೋ ಅಪ್ಲೋಡ್ ಮಾಡಿದಲ್ಲ ಆ ಒಂದು ವಿಡಿಯೋ ಯಾವುದು ಕೂಡ ಶಾರ್ಟ್ಸ್ ಅಲ್ಲಿ ಕನ್ವರ್ಟ್ ಆಗಲ್ಲ, ನಾವು ಶಾರ್ಟ್ಸ್ ಅಲ್ಲಿ ರಿಕಮೆಂಡ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅಕ್ಟೋಬರ್ 15ಕ್ಕಿಂತ ಹಿಂದ್ಗಡೆ. ಅದೇ ಅಕ್ಟೋಬರ್ 15ಗಿಂತ ಮುಂದ್ಗಡೆ ಅಂದ್ರೆ ಅಕ್ಟೋಬರ್ 15 ಡೇಟ್ ಮುಂದ್ಗಡೆ ಏನೆಲ್ಲ ವಿಡಿಯೋ ಅಪ್ಲೋಡ್ ಮಾಡಿದಾರೆ ನೀವು 3 ನಿಮಿಷದವರೆಗೆ ವಿಡಿಯೋ ಪ್ರತಿಯೊಂದು ಕೂಡ ನಾವು ಲಾಂಗರ್ ಶಾರ್ಟ್ಸ್ ಅಲ್ಲಿ ಅದನ್ನ ರಿಕಮೆಂಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ಲಾಂಗರ್ ಶಾರ್ಟ್ಸ್ ಸಜೆಷನ್ ಅಲ್ಲಿ ಅದರಲ್ಲಿ ಹೋಗುತ್ತೆ. ಆವಾಗ ನಿಮ್ಮ ಒಂದು ಯೂಟ್ಯೂಬ್ ಶಾರ್ಟ್ಸ್ ಆ ಲಾಂಗ್ ವಿಡಿಯೋ ಆಗಿ ನೀವು ಕನ್ವರ್ಟ್ ಆಗುತ್ತೆ ಆಟೋಮೆಟಿಕ್, ಅಂದ್ರೆ ಶಾರ್ಟ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಲಾಂಗ್ ವಿಡಿಯೋ ಇದ್ದು. ಆವಾಗ ಆ ಒಂದು ಶಾರ್ಟ್ಸ್ ವಿಡಿಯೋ ಅಂದ್ರೆ ಆ ಒಂದು ವಿಡಿಯೋ ಶಾರ್ಟ್ಸ್ ಅಲ್ಲಿ ರಿಕಮೆಂಡ್ ಆಗುತ್ತೆ ಅಂತ ಹೇಳಿದ್ರೆ, ಹಾಗಿದ್ರೆ ನೀವು ಈ ನಮ್ಮೊಂದು ಯೂಟ್ಯೂಬ್ ಶಾರ್ಟ್ಸ್ ವಿಡಿಯೋ ನಾವು ಯಾವ ರೀತಿ ಅಪ್ಲೋಡ್ ಮಾಡೋದು, ತುಂಬ ಸಿಂಪಲ್ ಕ್ಲಿಯರ್ ಏನು ಅಪ್ಲೋಡ್ ಮಾಡೋದು, ಯಾವ ರೀತಿ ಅಪ್ಲೋಡ್ ಮಾಡಿದ್ರೆ ಅಲ್ಲಿ ನೀವು ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಅಲ್ಲಿ ನಿಮಗೆ 3 ನಿಮಿಷದ ವಿಡಿಯೋ ಅಲ್ಲಿ ಸೆಲೆಕ್ಟ್ ಆಗಲ್ಲ. ನೀವು ಏನು ಮಾಡಬೇಕು, ಈಗೇನು ಕಂಟಿನ್ಯೂ ಆಗಿ ನೀವು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಬೇಕು. ಆ ಒಂದು ವಿಡಿಯೋ ಏನಾಗುತ್ತೆ ಅದು ಆಟೋಮೆಟಿಕ್ ಅಪ್ಲೋಡ್ ಮಾಡಿದ ತಕ್ಷಣ ಏನಾಗುತ್ತೆ 3 ನಿಮಿಷ ಇದ್ದರೆ ಆ ಒಂದು ವಿಡಿಯೋ ಆಟೋಮೆಟಿಕ್ ಕನ್ವರ್ಟ್ ಏನು ಲಾಂಗರಲ್ಲಿ ಅಂದರೆ ಶಾರ್ಟ್ಸ್ ಲಾಂಗರಲ್ಲಿ ಬರುತ್ತೆ. ಶಾರ್ಟ್ಸ್ ಅಲ್ಲಿ ಅದು ರಿಕಮೆಂಡ್ ಆಗುತ್ತೆ, ಶಾರ್ಟ್ಸ್ ಅಲ್ಲಿ ಬರುತ್ತೆ, ಅದು ಆಟೋಮೆಟಿಕ್ ಕನ್ವರ್ಟ್ ಆಗುತ್ತೆ. ಅದ್ರ ಬಿಟ್ಟು ನೀವು ಅಪ್ಲೋಡ್ ಮಾಡೋ ಶಾರ್ಟ್ಸ್ ಮೇಲೆ ಕ್ಲಿಕ್ ಮಾಡಿದ ಅಲ್ಲಿ ಅಪ್ಲೋಡ್ ಮಾಡೋಕ್ಕಾಗಲ್ಲ. ಈಗ ನೀವು ಪ್ರತಿದಿನ ಏನು ಲಾಂಗ್ ವಿಡಿಯೋ ಅಪ್ಲೋಡ್ ಮಾಡ್ತಾರೆ ಅದೇ ರೀತಿ ಅಪ್ಲೋಡ್ ಮಾಡೋದು. ಆದ್ರ ಬಟ್ ಅಲ್ಲಿ ಡೈರೆಕ್ಟ್ ಆಗಿ ಕನ್ವರ್ಟ್ ಆಗುತ್ತೆ, ಏನು ಮಾಡೋಬೇಕಾಗಿಲ್ಲ ಕನ್ವರ್ಟ್ ಆಗುತ್ತೆ. ಆದ್ರ ಬಟ್ ಇದು ಪ್ರತಿಯೊಬ್ಬರು ಕೂಡ ನೀವು ಅನ್ಬೋದು ಆಗಿರೋ ಬ್ರದರ್ ನಂದು ಕನ್ವರ್ಟ್ ಆಗಿಲ್ಲ, ಏನೂ ಆಗಿಲ್ಲ. ಆದ್ರ ಬಟ್ ಯೂಟ್ಯೂಬ್ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ಏನಂದ್ರೆ ಈ ಒಂದು ಅಪ್ಡೇಟ್ ಕೆಲವೊಂದಷ್ಟು ಜನರಿಗೆ ಮಾತ್ರ ರೂಲ್ ಔಟ್ ಆಗ್ತಾ ಇದೆ, ಪ್ರತಿಯೊಬ್ಬರು ಕೂಡ ಬರ್ತಾ ಇದೆ, ಸ್ಲೋಲಿ ಬರ್ತದೆ. ಎಲ್ಲರಿಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಸಜೆಷನ್ ಆಗುತ್ತೆ, ಎಲ್ಲರೂ ಕೂಡ ಬರುತ್ತೆ. ಆದ್ರ ಬಟ್ ಸ್ವಲ್ಪ ವೇಟ್ ಮಾಡಿ ಅಂತ ಹೇಳಿದ್ರೆ ತುಂಬ ಜನ ಅಂತಿರ್ತಾರೆ, ಬ್ರದರ್ ನಮಗೆ ಬಂದಿಲ್ಲ ಇಷ್ಟು ದಿನ ಆಯಿತು, ಅದ್ರ ಬಟ್ 3 ನಿಮಿಷ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಪ್ಷನ್ ತೋರಿಸ್ತಾ ಇಲ್ಲ ಅಂತ ತುಂಬ ಜನ ಅಂತಾರೆ. ತೋರಿಸೋ ಅವಶ್ಯಕತೆ ಇಲ್ಲ. ಏನು ನೀವು ಯೂಟ್ಯೂಬ್ನಲ್ಲಿ ಏನು ವಿಡಿಯೋ ಅಪ್ಲೋಡ್ ಮಾಡ್ತಾರಲ್ಲ ಲಾಂಗ್ ವಿಡಿಯೋ ಅದೇ ರೀತಿ ಸೇಮ್ ಅಪ್ಲೋಡ್ ಮಾಡೋದು. ಅದೇ ಏನು ಮಾಡ್ತಾರೆ ಯೂಟ್ಯೂಬ್ದವ್ರು ಅಂದರೆ ಆಟೋಮೆಟಿಕ್ ಅದನ್ನೇ 3 ನಿಮಿಷದ ಇದ್ದಂಥ ವಿಡಿಯೋನೇ ಅದನ್ನೇನು ಮಾಡ್ತಾರೆ ಅದರಲ್ಲಿ ಕನ್ವರ್ಟ್ ಮಾಡ್ತಾರೆ. ಇದಕ್ಕೆ ನೀವು ಯಾವುದೇ ರೀತಿ ಸೈಜ್ ಇರಲಿ 16:9 ಸೈಜಲ್ಲಿ ಇರಲಿ. ಈಗ 16:9 ಸೈಜ್ ಅಂದರೆ ಈಗ ರೀಲ್ಸ್ ವಿಡಿಯೋ ನೋಡ್ತಾ ಇರ್ತಾರೆ, ಶಾರ್ಟ್ಸ್ ಆ ರೀತಿ ಇರಲಿ ನಡೀತಿ, ಏನು ಪ್ರಾಬ್ಲಮ್ ಇಲ್ಲ. ಈಗ ನಾನು ವಿಡಿಯೋ ನೋಡ್ತಾ ಇರಲ್ಲ 19:16 ನೋಡ್ತಾ ಇರಲ್ಲ, ಈ ಒಂದು ವಿಡಿಯೋ ಈ ರೀತಿ ಸೈಜಲ್ಲಿ ಇದ್ರು ಕೂಡ ಯಾವುದೇ ಒಂದು ಸೈಜಲ್ಲಿ ಇದ್ರು ಕೂಡ ಅವರು 3 ನಿಮಿಷ ಇದ್ರೆ ಅದನ್ನು ಶಾರ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಲಾಂಗರ್ ಶಾರ್ಟ್ಸ್ ಅಲ್ಲಿ ನಾವು ಸಜೆಷನ್ ಮಾಡ್ತೀವಿ. ಆದ್ರೆ ಬಟ್ ಇದನ್ನ ಅಪ್ಲೋಡ್ ಮಾಡೋಕ್ಕೆ ಅಲ್ಲಿ ಹೋಗಿ ಇಲ್ಲಿಗೆ ಏನಿಲ್ಲ, ತುಂಬ ಸಿಂಪಲ್ ಆಗಿ ನೀವು ಯೂಟ್ಯೂಬ್ನಲ್ಲಿ ಏನು ಅಪ್ಲೋಡ್ ಮಾಡ್ತಾರೆ ವಿಡಿಯೋ ಅದೇ ರೀತಿ ವಿಡಿಯೋ ಅಪ್ಲೋಡ್ ಮಾಡಿ ಆಟೋಮೆಟಿಕ್ ಅದೇ ಶಾರ್ಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಇದೇ ನೋಡಿ ಹೊಸ ನೀವು ಅಪ್ಡೇಟ್ ಎಲ್ಲರೂ ಕೂಡ ಇದ್ರೊಳಗೆ ನಿಮಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ತುಂಬ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ತುಂಬ ಜನ ಅಪ್ಲೋಡ್ ಮಾಡೋದು ಯಾವ ರೀತಿ ಏನು ಅಂತ ತುಂಬ ಜನ ಕೇಳ್ತಿದ್ದಾರೆ. ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಾಡಿ ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡುತ್ತೆ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬರು ಈ ಒಂದು ಇಷ್ಟ ಜಸ್ಟ್ ಪ್ರೀತಿ ಒಂದು ಲೈಕ್ ಚಿಕ್ಕದಕ್ಕೆ ಮಾಡಿಸಿ ಹಾಕಿ ಅಂತ ಈ ಒಂದು ಮುಗಿಸ್ತೀನಿ. ಪ್ರತಿಯೊಬ್ಬ ಕನ್ನಡ ಟಿಕೆಟ್ಸ್ ಪೆನ್ ಬರ್ಸ್ ಎಲ್ಲ ಕೂಡ ಜೇನಿಂದ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಬಾಯ್.